ಹಾಯ್ ಫ್ರೆಂಡ್ಸ್, ಇವತ್ತು ದೂದ್ ಪೇಡ ಮಾಡೋಣ. ಹೊರಗಿನಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡಬಹುದು. ಆರೋಗ್ಯಕ್ಕೂ ಒಳ್ಳೆಯದು. ಕೆಲವೇ ಸಾಮಗ್ರಿಗಳಿಂದ ಸುಲಭವಾಗಿ ಈ ಪೇಡ ಮಾಡಬಹುದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. 1 ಲೀಟರ್ ಕೆನೆಭರಿತ ಹಾಲನ್ನು ತಗೊಂಡಿದ್ದೀನಿ. ಈ ಹಾಲನ್ನು ಬಳಸುವುದರಿಂದ ಪೇಡ ಚೆನ್ನಾಗಿ ಬರುತ್ತೆ. ಮಂದವಾದ ಪಾತ್ರೆಗೆ ಹಾಲನ್ನು ಹಾಕ್ತಿದ್ದೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋ ಹಾಗಿದ್ರೆ ಅರ್ಧ ಲೀಟರ್ ಹಾಲನ್ನು ತಗೊಳ್ಳಿ. ಹಾಲನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಹಾಲು ಉಕ್ಕಿ ಹೋಗದ ಹಾಗೆ ನೋಡಿಕೊಳ್ಳಬೇಕು. ಕೆನೆ ಚೆನ್ನಾಗಿ ಕಟ್ಟುತ್ತಿದೆ. ಪಾತ್ರೆಯ ಸೈಡಲ್ಲಿ ಕೆನೆ ಅಂಟಿಕೊಳ್ಳದ ಹಾಗೆ ನೋಡಿಕೊಳ್ಳಬೇಕು. ಕೆನೆ ಅಂಟಿಕೊಂಡು ಸೀದು ಹೋದರೆ ಟೇಸ್ಟು ಮತ್ತು ಕಲರು ಚೇಂಜ್ ಆಗಿಬಿಡುತ್ತೆ. 1 ಲೀಟರ್ ಹಾಲು ಅರ್ಧ ಲೀಟರ್ ಆಗೋವರೆಗೆ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಹಾಲು ಗಟ್ಟಿಯಾಗಬೇಕು. ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ತಿದ್ದೀನಿ. ಇದು 50 ಗ್ರಾಮಷ್ಟು ಇರುತ್ತೆ. ಸ್ವೀಟ್ ಕಡಿಮೆ ಬೇಕಂದರೆ ಸಕ್ಕರೆನ ಕಡಿಮೆ ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ, ತುಪ್ಪನ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. 1.5 ಕಪ್ಪಷ್ಟು ಹಾಲಿನ ಪುಡಿ ಹಾಕಬೇಕು. ಇದು 150 ಗ್ರಾಮಷ್ಟು ಇರುತ್ತೆ. ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಕೈ ಬಿಡದೆ ತಿರುಗುತ್ತಾ ಇರಬೇಕು. ಸುಮಾರು 10 ರಿಂದ 15 ನಿಮಿಷ ಬೇಯಿಸಿಕೊಳ್ಳಬೇಕು. ತಳ ಹಿಡಿಯದ ಹಾಗೆ ನೋಡಿಕೊಳ್ಳಬೇಕು. ಇದರಲ್ಲಿನ ಹಾಲಿನ ಅಂಶ ಇಂಗಿ ಹೋಗಿ ಗಟ್ಟಿಯಾಗಬೇಕು. ತಳ ಬಿಡುತ್ತಿರುವಾಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಇದು ಮತ್ತಷ್ಟು ಗಟ್ಟಿಯಾಗುತ್ತೆ. ಕೈಗೆ ತುಪ್ಪನ ಅಪ್ಲೈ ಮಾಡಿಕೊಂಡು ಸ್ವಲ್ಪನೇ ತೆಗೆದುಕೊಂಡು ರೌಂಡ್ ಶೇಪಲ್ಲಿ ಮಾಡಿಕೊಳ್ಳಬೇಕು. ಪಿಸ್ತಾ, ಬಾದಾಮಿ, ಗೋಡಂಬಿ, ಚೆರ್ರಿ ಯಾವುದಾದ್ರೂ ಡ್ರೈ ಫ್ರೂಟ್ಸು ಇಟ್ಟುಕೊಳ್ಳಬಹುದು. ಎಲ್ಲನೂ ಈ ರೀತಿ ಮಾಡಿಕೊಳ್ಳಿ. ಇದೊಂದೇ ಶೇಪಲ್ಲ, ಬೇರೆ ಬೇರೆ ಶೇಪ್ಗಳಲ್ಲಿ ಸಹ ಮಾಡಿಕೊಳ್ಳಬಹುದು. 1 ಲೀಟರ್ ಹಾಲಿನಲ್ಲಿ 25 ಪೇಡಗಳಾಗಿವೆ. ರುಚಿಕರವಾದ ಹಾಲಿನ ಪೇಡ ರೆಡಿಯಾಗಿದೆ. ಇದು ಮಾಡೋದು ಸುಲಭ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್. ಬಾಯ್.